ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಓಷನ್ ಸಿನಿಮ್ಯಾಟಿಕ್ ವ್ಯೂ ಚಾನಲಿಗೆ. ನಾ ಲಾಸ್ಟ್ ಫ್ರೈಡೇ ಇನ್ ಆರ್ಬಿಟ್ ಮಾಲ್ PVR ಥಿಯೇಟರ್ನಾಗ ಪ್ರಾಜೆಕ್ಟ್ ಹೇಲ್ ಮೇರಿ ಮೂವಿ ನೋಡಿ ಬಂದೆ. ಈ ಪಿಕ್ಚರ್ ಸಂಬಂಧ ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ಬೇಕು. ಯಾಕಂದ್ರೆ ಇಂಥ ಮೂವಿ ಲೈಫ್ ಟೈಮ್ ಒಳಗೆ ಯಾವಾಗಾರ ಒಮ್ಮೆ ರಿಲೀಸ್ ಹಾಕೋರಿಪ್ಪ. ಈ ಪಿಕ್ಚರ್ ET, ಗ್ರಾವಿಟಿ, ಇಂಟ್ರಸ್ಟೆಲ್ಲರ್ ಮತ್ತು ಮಾರ್ಷನ್ 4 ಪಿಕ್ಚರ್ ಸೇರಿ ಒಂದು ಗ್ರೈಂಡರ್ ಒಳಗೆ ಹಾಕಿ ಒಂದು ಖತರ್ನಾಕ್ ಸೂಪರ್ ಕಾಕ್ಟೇಲ್ ರೆಡಿ ಮಾಡ್ದಂಗೆ ಐತಿ. ಮತ್ತು ಇದು ಕಾಕ್ಟೇಲ್ 2 ಕಿಕ್ ಮತ್ತು ಟೇಸ್ಟ್ ಖತರ್ನಾಕ್ ಕೊಡ್ತೈತೆ. ಓಕೆ, ಈ ಮೂವಿಗೆ ಮೋರ್ ದ್ಯಾನ್ 2000 crore rupees ಖರ್ಚು ಮಾಡ್ಯಾರ. ಓಕೆ, ಬಟ್ ಈ ಮೂವಿದು ಸೆಲ್ಲಿಂಗ್ ಪಾಯಿಂಟ್ ಏನಂದ್ರೆ ಈ ಮೂವಿನಾಗ ಎಲ್ಲೂ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿಲ್ಲ. ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ರೆ 1% ಲೆಕ್ಕಕ್ಕಷ್ಟೇ ಯೂಸ್ ಮಾಡಿರ್ಬೋದು ಗ್ರೀನ್ ಸ್ಕ್ರೀನ್. ಉಳಿದಿದ್ದೆಲ್ಲ ಕಡೆ ರಿಯಲ್ ಸೆಟ್ಟಿಂಗ್ಸ್, ರಿಯಲ್ ಶೂಟಿಂಗ್. ನೀವು ಒಂದೊಂದು ಕಡೆ ಹೈರಾಣ ಆಗಿಬಿಡ್ತೀರಿ. ಇದನ್ನು ರಿಯಾಲಿಟಿ ಒಳಗೆ ಹೆಂಗೆ ಶೂಟ್ ಮಾಡ್ಯಾರಂತ ನಿಮ್ಗೆ ಅರ್ಥ ಆಗಂಗಿಲ್ಲ. ಅಂಥ ಖತರ್ನಾಕ್ ಸೀನ್ಸ್ ಅದಾವೆ ಮೂವಿ ಒಳಗೆ. ಮತ್ತು ಇನ್ನೊಂದು, ಈ ಮೂವಿ ಒಳಗೆ ರಾಕಿ ಬಾಯ್ ಅದಾನ್ರಿಪ್ಪ. ಮತ್ತು ನಮ್ಮ ಯಶ್ ಅಣ್ಣ ಅನ್ಕೊಂಡಿರಿ, ಯಶ್ ಅಣ್ಣ ಅಲ್ಲ, ಈ ರಾಕಿ ಬಾಯ್. ಯಪ್ಪ, ಈ ಕ್ಯಾರೆಕ್ಟರ್ ಮೇಲಂತೂ ನಾ ಫಿದಾಗ್ಬಿಟ್ಟೆ. ಬೈ ದ ವೇ, ಇದು ಗ್ರಾಫಿಕ್ಸ್ ಅಲ್ಲ, ಇದು ಗ್ರೀನ್ ಸ್ಕ್ರೀನ್ ಅಲ್ಲ. ಇದನ್ನು ಸ್ಕಲ್ಪ್ಚರ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಆ್ಯಂಗಲ್ಲಿಂದ ಶೂಟ್ ಮಾಡಿ ಫುಲ್ ಪಿಕ್ಚರ್ ಒಳಗೆ ಪ್ರೆಸೆಂಟ್ ಮಾಡ್ಯಾರ. ಏನು ಖತರ್ನಾಕ್ ಬಂದೈತಿ. ನೀವು ಆಶ್ಚರ್ಯ ಆಗ್ಬಿಡ್ತೀರಿ ಇದು ಗ್ರಾಫಿಕ್ಸ್ ಅಲ್ಲ ಅಂದ್ರೆ. ನೀವು ಇದನ್ನು ನೋಡೋಕ್ಕಂತೂ ಹೋಗಲೇಬೇಕು. ಇದು ನಮ್ಮದು ಎಲ್ಲದಕ್ಕಿಂತ ಫೇವ್ರೇಟ್ ಕ್ಯಾರೆಕ್ಟರ್ ರಾಕಿ. ಓಕೆ, ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಈ ಪಿಕ್ಚರ್ನಾಗ ರಾಯನ್ ಗಾಸ್ಲಿಂಗ್ ಒಬ್ಬಂದು ಆ್ಯಕ್ಟಿಂಗ್ ಸಾಕು, ಫಿದಾ ಆಗ್ಬಿಟ್ಟೆ. ಬೈ ದ ವೇ, ರಾಯನ್ ಗಾಸ್ಲಿಂಗ್ ಈ ಪಿಕ್ಚರ್ದ ಹಾರ್ಟ್ ಅಂದ್ರೆ ನಮ್ಮ ರಾಕಿ ಬಾಯ್ ಪಿಕ್ಚರ್ದು ಸೋಲ್ ರೀಪ. ಇವರಿಬ್ಬರದು ಕೆಮಿಸ್ಟ್ರಿ ಏನು ಖತರ್ನಾಕ್ ಆಗೈತಿ. ನಾನು ಹತ್ರ ಭಾಳ ಎಂಜಾಯ್ ಮಾಡೀನಿ. ಇಬ್ಬರದು ನಡು ಕಾಮಿಡಿ ಕಾನ್ವರ್ಸೇಷನ್ಸ್ ಯಪ್ಪ ಬಿಂದಕ್ಕಿನ್ನ ಇಡೀ ಥಿಯೇಟ್ರ್ ಒಳಗೆ ನೀವು ಬಿಲೀವ್ ಮಾಡೋಂಗಿಲ್ಲ. ನೀವು ಎಂಜಾಯ್ ಮಾಡ್ತೀರಿ. 100% ಹೋಗಿ ಚೆಕ್ಔಟ್ ಮಾಡಿರಿ. ಓಕೆ, ಈ ಪಿಕ್ಚರ್ನ ಇಬ್ಬರು ಡೈರೆಕ್ಟರ್ಸ್ ಸೇರಿ ಡೈರೆಕ್ಟ್ ಮಾಡ್ಯಾರ, ಕ್ರಿಸ್ಟಫರ್ ಮಿಲ್ಲರ್ ಮತ್ತು ಫಿಲ್ ಲಾರ್ಡ್ ಅಂತ. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಈ ಪಿಕ್ಚರ್ ನಿಮ್ಗೆ ಇನ್ ಬಿಟ್ವೀನ್ ಒಂದು ಸ್ವಲ್ಪ ಬೋರ್ ಹೊಡಿಬೋದು ಡ್ಯೂ ಟು ಎಕ್ಸ್ಪ್ಲನೇಷನ್ ಆಫ್ ಇಮ್ಯಾಜಿನರಿ ಸೈನ್ಸ್. ಬಟ್ ಅದು ಬಿಟ್ಟರೆ ಈ ಪಿಕ್ಚರ್ ಈ ಇಯರ್ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಮೂವೀಸ್ ಅನ್ಬೋದು. ಮತ್ತು ಈ ಪಿಕ್ಚರ್ದಾಗ ಖತರ್ನಾಕ್ ಎಮೋಷ್ನಲ್ ಡೆಪ್ತ್ ಸೀನ್ಸ್ ಅದಾವು. ನೀವು 100% ಎಂಜಾಯ್ ಮಾಡ್ತೀರಿ. ಓಕೆ, 100% ಈ ಮೂವಿ ಹೋಗಿ ನೋಡಿರಿ. ನನಗೆ ಕೇಳಿದ್ರೆ ನೀವು ಎಲ್ಲರೂ ಒಂದು ಸಲಾರ ಈ ಮೂವಿ IMAX ಒಳಗೆ ನೋಡಲೇಬೇಕು. ನನಗಂತೂ ಅದು ಅಪಾರ್ಚುನಿಟಿ ಇಲ್ಲ. ಹುಬ್ಳ್ಯಾಗ ಯಾವ IMAX ಸ್ಕ್ರೀನ್ಸೇ ಇಲ್ಲ. ಸೊ ಈಗ 450 ಕಿಲೋಮೀಟ್ರ್ ಹೋಗಿ ನೋಡ್ಬೇಕಾಕೈತೆ. ನಾ ಬೆಂಗಳೂರಿಗೆ IMAX ಅಂದ್ರೆ ನನಗೆ ಹಂಗಿಲ್ಲ. ಬೆಂಗಳೂರು ಸುತ್ತಮುತ್ತಲು ಇರೋರಿಗೆ 100% IMAX ಒಳಗೆ ಹೋಗಿ ಚೆಕ್ಔಟ್ ಮಾಡಿರಿ ಅಂತೀನಿ. ಮತ್ತು ಯಾರು ಪಿಕ್ಚರ ನೋಡೋಂಗಿಲ್ಲ ಅನ್ನೋರಿಗೂ ಈ ಪಿಕ್ಚರ್ನ ಸಜೆಸ್ಟ್ ಮಾಡ್ತೀನಿ. ಒಂದು ಸಲಾರ ಹೋಗ್ರಿ, ಇಲ್ಲ ನೀವು ರಿಗ್ರೆಟ್ ಮಾಡ್ತೀರಿ. ಥಿಯೇಟರ್ಗೆ ಹೋಗಿ ನೋಡಿರಿ, ಪ್ಲೀಸ್ ನೋಡಿರಿ. ಓಕೆ.